ಹೇಳೋಣ. ನಿಮಗೆ ತಂಗಿ ಮಾತ್ರ ಇರೋದಲ್ಲ, ಅಕ್ಕ ಯಾರು ಅಂದ್ರೆ ಇವರೇ ನಮ್ಮ ಆಟಕ್ಕ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಇವಾಗ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಆ್ಯಂಡ್ ಇದು ನಮ್ಮ ಇಂಪು ಮದುವೆದು ದಿನದಲ್ಲಿ ಚಪ್ರ ಮಾಡ್ತೀವಲ್ವ ನಾವು, ಚಪ್ರದ ದಿನದ ವ್ಲಾಗು. ಆ್ಯಂಡ್ ಅದ್ರ ಜೊತೆಗೆ ಅವಳಿಗೆ ಮಾಡಿರೋಂಥ ಹಳದಿ ಶಾಸ್ತ್ರದ ವ್ಲಾಗ್ನ ನಾನು ಈ ಒಂದು ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಶಾಪಿಂಗ್ ಕೂಡ ಮಾಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಚಪ್ರ ಹಾಕ್ತಾ ಇದ್ದೀವಿ. ಕಷ್ಟಪಟ್ಟು ನಮ್ಮ ಅಣ್ಣ ಗುಂಡಿ ತೊಡೋನಂತೆ ವಿಡಿಯೋ ಮಾಡಿಲ್ಲ ಅಂತ ಬೈತಾವನೆ. ಬೆಳಗ್ಗೆ ಸಚ್ಚಿನ್ನು ಅಂಕ ಯೋಗೇಶ್ ಅಂಕಲ್ ನೀವು ಈಗ ಶೋ ಆಫ್ ಹಂಗಾರೆ ಇವ್ರಿ ಮಾಡ್ತವ್ರ ಹಂಗಾರೆ ಸರಿ. ಏ ದರ್ಶ, ಎಂಗೇಜ್ಮೆಂಟ್ ಅಲ್ಲಿ ವಿಡಿಯೋನ ಅಡ್ಡ ಉದ್ದ ನೆಟ್ಟಿಗೆ ಹಿಡ್ದೆ ಕೊಟ್ಟಿರ್ಲಿಲ್ಲ ನೀನು. ಇವಾಗ ಮದ್ವೆಲ್ ನೀಟಾಗಿ ಇಟ್ಕೊಡು. ಹೇಳೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಲಾಸ್ಟ್ನೇ ವಿಡಿಯೋ ನನ್ನ ತಂಗಿ ಮಾಡ್ಕೊಡ್ತಿದ್ದಾಳೆ ಅಂತ ನಮ್ಮ ಅಣ್ಣ ಹೇಳ್ತಾವನೆ. ಹೇಳಲ್ಲ ಅಂತ ಇದು ಚಪ್ರದ ದಿನ ನಾವು ಗಂಗೆ ಪೂಜೆ ಅಂತ ಹೇಳಿ ಮಾಡ್ತೀವಿ. ಬಾವಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ನೀರನ್ನು ಸೇದಿ ಮನೆಗೆ ಗಂಗೆನ ತೊಗೊಂಡು ಬರೋ ಅಂಥದ್ದು. ತಂದಾದ್ಮೇಲೆ ಎಲ್ರಿಗೂ ಕೂಡ ಆರತಿ ಮಾಡಿಕೊಂಡು ಒಳಗಡೆ ಸೇರಿಸ್ಕೊಳ್ತೀವಿ. ಆ್ಯಂಡ್ ನನಗೂ ಅಷ್ಟೊಂದು ಎಲ್ಲ ಶಾಸ್ತ್ರದ ಬಗ್ಗೆನೂ ಐಡಿಯಾ ಇಲ್ಲ, ಹಾಗಾಗಿ ಇಲ್ಲಿ ನಾನು ಕೂಡ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಇದು ಒನ್ಕೆ ನಾವೆಲ್ಲರೂ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಈ ಒನ್ಕೆನ ನಾವು ಯೂಸ್ ಮಾಡಿರೋದು ಇವತ್ತು. ದುಡ್ಡು ಕೊಡ್ತಿರ್ತಾರ ಹಳ್ಳಿ. ನಮ್ಮೂರಲ್ಲೆಲ್ಲ ಏನ್ ಹೇಳೋ, ಅಣ್ಣ ಅಲ್ಲೇ ಹೋಗಿ ಗರಿ ಕಟ್ಕೊಂಡು ಇದನ್ನ ಹಿಂಗ್ ಮಾಡೋದು. ಇದನ್ನ ಮಾಡ್ಬಿಟ್ಟು ಹಿಂಗ್ ಹಾಕದಾನ. ಕಲೆಗಾರರೆಲ್ಲ ಇವ್ರೆ, ಒಬ್ರಲ್ಲ ಇಬ್ರಲ್ಲ. ಅಲ್ಲೊಂದು ಅಲ್ಲಿ ನಮ್ಮ ಅಣ್ಣ ಏನೋ ಮಾಡ್ತಾರೆ, ಮಗನ ಇಟ್ಕೊಂಡು ಡೆಕೋರೇಷನ್ ಮಾಡ್ತಿದ್ದಾರೆ. ಅಪ್ಪ ಮಗ ತಮ್ಮ ಎಲ್ಲ ಅಲ್ಲ ದರ್ಶ, ಅಲ್ಲೂ ಬಂದು ಇಲ್ಲಿ ಬಂದು ಯಾವ ತರ ಕಲೆ ನೋಡಿಲಿ ತೋರ್ಸೋಣ. ಯಾವ ಕಲೆ ನಿಮ್ದು? ಸೀಳದು ತೆಂಗಿನ ಗರಿ ಸಿಗ್ದಾಕದು. ಸುಪ್ರೀತನ ನೋಡೋಣ, ದರ್ಶಿ ಬಂದೇ ಆಯ್ತು ಇಲ್ಲಿಗೆ. ತೋರಣ ಕಟ್ತಾ ಇದಾರೆ ಎಲ್ಲ. ನಿಮಗೆ ತಂಗಿ ಮಾತ್ರ ಇರೋದಲ್ಲ, ಅಕ್ಕ ಯಾರು ಅಂದ್ರೆ ಇವರೇ ನಮ್ಮ ಆಟಕ್ಕ. ಬೆಂಗಳೂರಲ್ಲಿ ತುಂಬಾ ಈಸಿಯಾಗಿ ಶಾಪಿಂಗ್ ಮಾಡಿ ಎಲ್ಲ ತಂದ್ಕೊಡೋದೆಲ್ಲ ಇವರೇ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಕ್ಯೂರ್ ಸ್ಕಿನ್ದು ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಹಾಕಿದಾಗ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ, ಏನದು ಮ್ಯಾಮ್ ಕ್ಯೂರ್ ಸ್ಕಿನ್ ಅಂತ ಅಂದರೆ ಅಂತ ಹೇಳಿ. ಕ್ಯೂರ್ ಸ್ಕಿನ್ ಅಂತ ಅಂದರೆ ಅದೊಂದು ಅಪ್ಲಿಕೇಶನ್ ಆಯಿತಾ. ನಾನು ನನ್ನ ವಿಡಿಯೋ ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ. ಇವಾಗ ನೀವು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀರಾ ಅಲ್ವಾ, ಮಿಂತ್ರಾ, ಎಜಿಒ, ಅಮೆಝಾನ್, ಅದೇ ಥರ ಇದೊಂದು ಅಪ್ಲಿಕೇಶನ್. ಅಂದರೆ ಈಗ ನಮಗೇನಾದರೂ ಪಿಂಪಲ್ಸ್ ಆಗಿರ್ಬೋದು, ಫೇಸಲ್ಲಿ ರ್ಯಾಷಸ್ ಆಗಿರ್ಬೋದು, ಬ್ಲ್ಯಾಕ್ ಕಲರ್ ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗೋದಾಗಿರ್ಬೋದು, ಆ ಥರದ್ದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಡರ್ಮಟಾಲಜಿಸ್ಟ್ ಇದ್ದಾರೆ. ನೀವು ಜಸ್ಟ್ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸನ್ನು ಈ ಥರ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಸಾಕು. AI ಟೆಕ್ನಾಲಜಿ ಮೂಲಕ ನಿಮಗಾಗಿರುವಂತಹ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ತಾರೆ. ಆ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅಂತ ಕಳಿಸ್ಕೊಡ್ತಾರೆ. ಸೊ ನಾನು ಅಷ್ಟೇ ನನ್ನ ಸ್ಕಿನ್ನಲ್ಲಿರುವಂತಹ ಪಿಂಪಲ್ನ ನಾನು ಸ್ಕ್ಯಾನ್ ಮಾಡಿ, ಮತ್ತು ಡಾರ್ಕ್ ಸರ್ಕಲ್ ಇತ್ತಲ್ವ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ಕ್ಯಾನ್ ಮಾಡಿದಾಗ ನನಗೆ ಕ್ಯೂರ್ ಸ್ಕಿನ್ ಕಡೆಯಿಂದ ಕಳಿಸ್ಕೊಟ್ಟಿದ್ದು ಅಂತ ಅಂದರೆ
ಒಂದು ಕ್ಯೂರ್ ಸ್ಕಿನ್ ಅವರ ಒಂದು ಜೆಂಟಲ್ ಫೇಸ್ ವಾಶ್ನ ಕಳಿಸ್ಕೊಟ್ಟಿದ್ರು. ನಾನು ಇದನ್ನು ಆಲ್ಮೋಸ್ಟ್ ಒಂದು 5 ಮಂತ್ಸಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸನ್ಸ್ಕ್ರೀನ್ ಲೋಷನು. ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಯಿತು. ಈ ಸನ್ಸ್ಕ್ರೀನ್ ಲೋಷನ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಇವಾಗ ಔಟ್ಸೈಡ್ ಹೋಗುವಾಗ ಸ್ಕಿನ್ ಹಾಗೇನೆ ಬರ್ನ್ ಆಗಿಬಿಡುತ್ತೆ. ಸೊ ಸನ್ಸ್ಕ್ರೀನ್ ಇಲ್ದೇನೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು. ನಮ್ಮ ಸನ್ ರೇಸಿಂದ ಇದು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ, ಇವಾಗ ನೀವು ಕ್ಯೂರ್ ಸ್ಕಿನ್ ಅಪ್ಲಿಕೇಶನಲ್ಲಿ ಡಾಕ್ಟರ್ಸ್ ನಿಮ್ಮನ್ನ ಮಂತ್ಲಿ ಒಂದ್ಸತಿ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ಅಂದರೆ ನೋಟಿಫಿಕೇಷನು ಮೆಸೇಜಸ್ನ ಕಳಿಸ್ತಾನೆ ಇರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿರುವಂತಹ ಎಕ್ಸ್ಪರ್ಟ್ ಡಾಕ್ಟರ್ ಜೊತೆ ನೀವು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು ಆ್ಯಂಡ್ ಕನ್ನಡ ಆಗಿರ್ಬೋದು, ಅವ್ರ ಹತ್ರ ನೀವು ಫ್ರೀಯಾಗಿ ನೀವು ಚಾಟ್ನ ಮಾಡ್ಬೋದು. ಜಸ್ಟ್ ನಿಮಗೆ ಇವರು ಯಾವುದೇ ರೀತಿ ಕನ್ಸಲ್ಟೇಷನ್ ಚಾರ್ಜ್ನ ಮಾಡೋದಿಲ್ಲ. ಈ ಒಂದು ಪ್ರಾಡಕ್ಟಿಗೆ ಏನು ಚಾರ್ಜಸ್ ಆಗುತ್ತೆ ಅಷ್ಟನ್ನು ಚಾರ್ಜ್ ಮಾಡ್ತಾರೆ. ಸಪೋಸ್ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಶ್ರುತಿ 100 ಅಂತ ಹೇಳಿ ನನ್ನ ಕೂಪನ್ ಕೋಡ್ನ ಕೂಡ ಹಾಕಿರ್ತೀನಿ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಪ್ರಾಡಕ್ಟ್ಸು ಅಷ್ಟೇ, ನಿಮಗೆ ನೀವು ಆರ್ಡರ್ ಮಾಡಿ 2-3 ದಿನಕ್ಕೆ ಮನೆಗೆ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಏನು ಬೆನಿಫಿಟ್ ಅಪ್ಪ ಅಂತ ಅಂದರೆ, ನಾವು ಮನೆಯಲ್ಲೇ ಕುತ್ಕೊಂಡು ಈ ಕ್ಯೂರ್ ಸ್ಕಿನ್ ಆ್ಯಪಿಂದ ನಮ್ಮ ಸ್ಕಿನ್ನಲ್ಲಿ ಆಗ್ತಿರೋಂತಹ ಪ್ರಾಬ್ಲಮ್ನ ಮಾನಿಟರ್ ಮಾಡಿಕೊಂಡು ನಾವು ಟೈಮ್ನ ಸೇವ್ ಮಾಡಿ ಇದಿಷ್ಟು ಪ್ರಾಡಕ್ಟ್ನ ಬಳಸಿ ನಮಗಿರುವಂತಹ ಪಿಗ್ಮೆಂಟೇಷನ್ಸು, ಪಿಂಪಲ್ನ ನಾವು ಕಡಿಮೆ ಮಾಡ್ಕೊಬೋದು. ಬಟ್ ಕೆಲವೊಂದು ಸತಿ ಕೆಲವರಿಗೆ ತುಂಬಾ ಜಾಸ್ತಿ ಏನಾದರೂ ಇದ್ದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಫೀಲ್ ಮಾಡ್ತಿರ್ತೀವಲ್ವ. ಈ ಆ್ಯಪಲ್ಲ ನೀವು ಡಾಕ್ಟರ್ ಹತ್ರ ಚಾಟ್ ಮಾಡಿ ನಿಮ್ಮದು ಸ್ಕಿನ್ದು ಏನಿದೆ ಅದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ನೀವು ಬೈ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಡಾಕ್ಟರ್ ಹತ್ರ ಯಾವ ಥರ ಅನಿಸುತ್ತೆ ಅಂತ ಚಾಟ್ ಮಾಡಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಇದು ಇಂಪುಗೆ ಹಳದಿ ಶಾಸ್ತ್ರ ಮಾಡೋ ದಿನ ನಾವು ಮನೆ ಹಸೆ ಅಂತ ಹೇಳಿ ಫಸ್ಟ್ ಮಾಡುವಂತಹ ಕಾರ್ಯನೇ ಇದು. ನಾನಿನ್ನು ರೆಡಿಯಾಗಿರಲಿಲ್ಲ, ರೂಮಲ್ಲಿದ್ದೆ. ಹಾಗಾಗಿ ಏನೇನು ಶಾಸ್ತ್ರ ಮಾಡಿದ್ರು ಅಂತ ಹೇಳಿ ಅಮ್ಮನ ಕೈಲಿ ಮೊಬೈಲ್ ಕೊಟ್ಟು ಅಮ್ಮ ಇಟ್ಕೊಂಡಿರು ಅಂತ ಹೇಳಿ ಇಡಿಸಿದ್ದೆ. ಲಿಪಿಗೂ ಪಾಪ ಇನ್ನು ಕೂದಲು ಎಲ್ಲ ಬಾಚಿರಲಿಲ್ಲ. ನಾನು ಸ್ವಲ್ಪ ಲೇಸಿಯಾಗಿ ಒಂದು 10 ನಿಮಿಷ ಲೇಟಾಗಿ ಬಂದೆ. ಅದಕ್ಕೆ ಇಂಪು ಬೈಯೋದು, ಮದುವೆ ದಿನ ಏನಾದ್ರು ಹಿಂಗೆ ಮಾಡಿಬಿಟ್ಟಿಯಾ ಅಂತ. ಈಗ ಕರೆಕ್ಟಾಗಿ ಬಂದೆ ತಾನೇ, ಸುಮ್ಮನಿರು ಅಂತ ಹೇಳಿ ಮಾಡಿದ್ವಿ. ನಮ್ಮ ಆಂಟಿ, ಅತ್ತೆ, ಅಮ್ಮ, ನನ್ನ ತಂಗಿ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಲಿಪಿ ಅಂತೂ ಇಂಪು ಚಿಕ್ಕಿ ಪಕ್ಕ ಕೂತ್ಕೊಳ್ತೀನಿ ಅಂತ ಕೂತ್ಕೊಳ್ಳೋದು, ಓಡಾಡೋದು. ಅಯ್ಯೋ ಅವಳಿಗೆ ನಾನು ಆ್ಯಕ್ಚುಲಿ ಕೂದಲನ್ನ ಅವಳು ಮದುವೆ ಆದಮೇಲೆ ಕಟ್ ಮಾಡಿಸೋಣ ಅಂತ ಹೇಳಿ ಕೂದಲು ಬಿಟ್ಟಿದ್ದೆ. ಲೈಕ್ ನನಗೆ ಅವಳಿಗೆ ಏನೇನೋ ಚಂದ ಹೇರ್ ಸ್ಟೈಲ್ ಮಾಡಬೇಕು ಅಂತ ತಲೆಯಲ್ಲಿತ್ತು. ಬಟ್ ಅವಳು ಕೂದಲನ್ನೇ ಕಟ್ಕೊಂಡ ಇಡೀ ಮದುವೆ ಫಂಕ್ಷನಲ್ಲೆಲ್ಲ ಒಂಥರ ಓಡಾಡ್ಬಿಟ್ಲು, ಚೆನ್ನಾಗೇ ಕಾಣ್ತಿರ್ಲಿಲ್ಲ. ಆ್ಯಂಡ್ ಫಂಕ್ಷನ್ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಎಲ್ಲ ಖಾಲಿಯಾಗಿ ಲಾಸ್ಟಿಗೆ ಬರ್ತಾ ಇದೀವಿ ಊಟಕ್ಕೆ. ಏನೇನು ನಂಗೆ ಅನ್ನ ಮಜ್ಜಿಗೆ ಸಾಕು. ಹುಡುಗರು ಎಲ್ಲರೂ ಊಟ ಬಡಿಸಿ ಸುಸ್ತಾಗಿ ಕುತ್ಕೊಂಡವ್ರೆ. ಒಂದು ಒಳ್ಳೆ ಮಸಾಲೆ ಮಜ್ಜಿಗೆನ ಮಾಡಿದಾರಪ್ಪ, ಸಖತ್ತಾಗಿ ಮಾಡಿದ್ದಾರೆ. ಉಪ್ಪು, ಉಪ್ಪಿನಕಾಯಿ ನೀನೇ ಮಾಡಿದ್ದಾರೆ. ಮಜ್ಜಿಗೆಗೆ ಉಪ್ಪು, ಉಪ್ಪಿನಕಾಯಿ, ಸಾಂಬಾರು ಎಲ್ಲಾನು ಹಾಕಿದ್ದಾರೆ. ಸೇಂದಿನೂ ಮಿಕ್ಸ್ ಮಾಡಿದ್ದಾರೆ. ಇದು ಇಂಪುಗೆ ಆಮೇಲೆ ಹಳದಿ ಶಾಸ್ತ್ರ ಅಂತ ಮಾಡಿದ್ದು. ಪಾಪ ಆ್ಯಕ್ಚುಲಿ ಅವಳಿಗೆ ನೀರೆಲ್ಲ ಹೋಗಿ ನಾವು ವಿಡಿಯೋ ಕ್ರೇಜು, ಫೋಟೋ ಕ್ರೇಜಿಗೆ ಪಾಪ ಅವಳಿಗೆ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರ, ಮೇ ಬಿ ಥಂಡಿ ಆಯಿತು ಅನಿಸುತ್ತೆ ಮೈ. ಅಂತೂ ಅವಳಿಗೂ ಒಂದು ಕ್ರೇಜು, ಏನೋ ನೀರು ಎರಚಿ ಫೋಟೋಸ್ ಚೆನ್ನಾಗಿ ಬರಲಿ, ವೀಡಿಯೋಸ್ ಚೆನ್ನಾಗಿ ಬರಲಿ ಅಂತೇಳಿ. ಸರಿ ಅಂತೇಳಿ ನಮಗೂ ಒಂದು ಕ್ರೇಜು ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಕಸಿನ್ಸ್ ಎಲ್ಲ ಮಾತಾಡಿಕೊಂಡು ಹಳದಿ ಕಲರೇ ಸಾರಿನ ಉಟ್ಕೊಂಡಿದ್ವಿ. ಆ್ಯಂಡ್ ಅವಳೊಬ್ಳು ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ ವೈಟ್ ಕಲರ್ನ ವೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ವೈಟ್ ಕಲರ್ನ ವೇರ್ ಮಾಡಿಸಿದ್ವಿ. ಆ್ಯಂಡ್ ಈ ಥರ ಕೈಯೆಲ್ಲ ಇಟ್ಕೊಂಡು ಫೋಟೋಶೂಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಫೋಟೋಶೂಟ್ನ ಕೂಡ ಮಾಡಿಸ್ಕೊಂಡ್ವಿ. ಆ್ಯಂಡ್ ಯಾರೆಲ್ಲ ಇದ್ವಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಚೆನ್ನಾಗಿ ಬರುತ್ತಲ್ವ, ಆಲ್ಮೋಸ್ಟ್ ಎಲ್ಲರೂ ಎಲ್ಲೋ ಗ್ರೀನ್ ಥರನೇ ಕಾಂಬಿನೇಷನ್ ಹಾಕಿದ್ರು. ಚೆನ್ನಾಗಿದೆ ಅಂತ ಅನ್ನಿಸ್ತು ಥೀಮು. ಈಗಂತೂ ಸಾಮಾನ್ಯ ಮದುವೆ ಅಂತ ಅಂದರೆ ಎಲ್ಲರೂ ಇದು ಒಂದು ಹಳದಿ ಶಾಸ್ತ್ರ ಅಂದರೆ ಎಲ್ಲರೂ ಹಳದಿ ಕಲರ್ನೇ ವೇರ್ ಮಾಡ್ಕೊಳ್ಳೋ ಥರ ಆಗಿಬಿಟ್ಟಿದೆ.
ಆ್ಯಂಡ್ ನೆಕ್ಸ್ಟು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ತಂಗಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಓಡಾಡ್ಕೊಂಡು ಏನೇನೋ ಮಾಡ್ತಾಯಿದ್ವಿ. ಅಂತೂ ಲಿಪಿ ನೀರು ಹಾಕಬೇಕು ನಾನು ಅಂತ ಲಿಪಿನೂ ಸ್ವಲ್ಪ ಕಿತಾಪತಿ. ಆ್ಯಂಡ್ ಆ ಕಡೆ ಎಲ್ಲ ಕಾರ್ಡ್ಸ್ ಆಡೋರೆಲ್ಲ ಕಾರ್ಡ್ಸ್ ಆಡ್ತಾಯಿದ್ರು, ಈ ಕಡೆ ಫೋಟೋಶೂಟ್ ಮಾಡೋರೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಕಡೆ ಹೇಗೆ ಅಂತ ಅಂದರೆ ಮದುವೆ ಫ್ಯಾಮಿಲಿ ಏನೇ ಫಂಕ್ಷನ್ ಆದ್ರೂ ದೊಡ್ಡವರೆಲ್ಲ ಕುತ್ಕೊಂಡು ಕಾರ್ಡ್ಸ್ ಆಡೋದು. ಆ್ಯಂಡ್ ಅದ್ರ ಜೊತೆಗೆ ನನಗೂ ಸ್ವಲ್ಪ ಇಷ್ಟ, ನಾನು ಕೂಡ ಸೇರ್ಕೊಂಡು ಆಟ ಆಡ್ತಿರ್ತೀನಿ. ಆ್ಯಂಡ್ ಅವಳಿಗೆ ಹಳದಿ ಶಾಸ್ತ್ರ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಇವಾಗ ತಾಂಬೂಲ ಕೊಡಬೇಕಲ್ವ, ಸೊ ತಾಂಬೂಲಕ್ಕೆ ಅಂತ ಹೇಳಿಬಿಟ್ಟು ಎಂಥ ಅದು ಮೂಸಂಬಿ ಹಣ್ಣು ಮತ್ತು ವಿಳೆದೆಲೆ ಅಡಿಕೆ ಎಲ್ಲರೂ ತುಂಬ್ತಾಯಿದ್ರು. ಬಟ್ ನಾನಿರಲಿಲ್ಲ ಆವಾಗ. ಇಂಪು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿರೋ, ಏನೂ ಮಿಸ್ ಮಾಡೋದು ಬೇಡ ಅಂತ ಇಂಪುಗೆ ಹೇಳಿದ್ದೆ. ಸರಿ ಅಂತ ಹೇಳಿಬಿಟ್ಟು ಇಂಪು ಅವಳ ಫೋನಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ಲು. ಎಲ್ಲರೂ ಕಸಿನ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮುಗಿಸಿದ್ರು. ಆ್ಯಂಡ್ ನಾನು ಅಲ್ಲಿಂದ ಬಂದಮೇಲೆ ನೈಟು ಕೆಲವೊಂದು ಪಾರ್ಸೆಲ್ಸ್ ಬಂದಿತ್ತು. ಆ್ಯಕ್ಚುಲಿ ಅಮೆಝಾನಿಂದ ಏನೇನೋ ಆರ್ಡರ್ ಮಾಡಿದ್ದೆ, ಅದೆಲ್ಲದು ಬಂದಿದೆ. ಇವಾಗ ಒಂದೊಂದೇ ಓಪನ್ ಮಾಡಿ ನೋಡ್ತೀನಿ ಯಾವುದ್ಯಾವ್ದು ಫಸ್ಟ್ ಬಂದಿದೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಇಂಪು ಮದುವೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವುದನ್ನು ನೀಟಾಗಿ ಓಪನ್ ಮಾಡಿ ಎತ್ತಿಡೋಕ್ಕಾಗಲ್ಲ, ಓಪನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಕ್ಯೂರಿಯಾಸಿಟಿ ತಡಿಬೇಕಲ್ಲ, ಓಪನ್ ಮಾಡೋ ತನಕ ಸಮಾಧಾನನೇ ಇರಲ್ಲ. ಒಂಥರ ಯುನಿಕ್ ಆಗಿರೋ ಕಾಫಿ ಮಗ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ, ಹಾಗಾಗಿ ಇದೊಂದು ಕಾಫಿ ಮಗ್. ಆ್ಯಂಡ್ ನೆಕ್ಸ್ಟ್ ಬಾಕ್ಸ್, ಆ್ಯಕ್ಚುಲಿ ಅದು 2 ಆರ್ಡ್ರ್ ಮಾಡಿದ್ದೆಪ್ಪ, 2 ಸಪ್ರೇಟ್ ಬಾಕ್ಸಲ್ಲಿ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಅದು ರೋಲಿಂಗ್ ಶಟರ್ ಹಾಕ್ಸಿದ್ವಿ ಅಲ್ವಾ ನಮ್ಮ ಮನೇಲಿ, ಆ ರೋಲಿಂಗ್ ಶಟರ್ 2 ಸತಿ ಹಾಕ್ಸಿದ್ರು, ಯಾಕೋ ಅದು ಕರೆಕ್ಟ್ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಹಾಕ್ಸಿದ್ದೆ. ಆ ಟ್ರಾನ್ಸ್ಪರೆಂಟ್ ಗ್ಲಾಸಿಗೆ ಆ್ಯಕ್ಚುಲಿ ಏನಾದರೂ ಯುನಿಕ್ ಆಗಿರುವಂಥ ಐಟಮ್ಸ್ ಇಡಬೇಕು ಅಂತ ಹೇಳಿ ಹೀಗೆ ಅಮೆಝಾನಲ್ಲಿ ಸರ್ಚ್ ಮಾಡುವಾಗ ಸ್ವಲ್ಪ ಇದು ಪಾಪಪ್ ಬರ್ತಾಯಿತ್ತು ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ದೆ. ಓಕೆ ಕ್ವಾಲಿಟಿ ಅನ್ನಿಸ್ತಾ ಇದೆ. ಪ್ಲೇಟೆಲ್ಲ ಒಂಥರ ಶೇಪೇ ಚೆನ್ನಾಗಿಲ್ಲಪ್ಪ. ಇಲ್ಲಿ ರಿಟರ್ನ್ ಹಾಕಬೇಕು, ಇದನ್ನು ಚೆನ್ನಾಗಿಲ್ಲ ಇದು. ಇದೆಲ್ಲ ಆ್ಯಕ್ಚುಲಿ ಅಮೆಝಾನಲ್ಲಿ ನೋಡಿದಾಗೆಲ್ಲ ಒಳ್ಳೆ ಕ್ಯಾಚಿಯಾಗಿ ಕಾಣಿಸ್ತಾ ಇತ್ತಪ್ಪ. ಇವಾಗ ನೋಡಿದ್ರೆ ಒಂದೊಂದು ಯಾಕೋ ಅಷ್ಟೊಂದು ಸಮಾಧಾನನೇ ಆಗ್ತಾಯಿಲ್ಲ ನನಗೆ. ಇದು 2 ಆರ್ಡ್ರ್ ಮಾಡಿದ್ದೆ, ಆ್ಯಕ್ಚುಲಿ 2 ಬೇಕಾಗುತ್ತೆ ಅಂತ ಹೇಳಿ. ಇದು ಎಂಥದಿದು, ಶೇಪೇ ಚೆನ್ನಾಗಿಲ್ಲ, ಅಥವಾ ಇದು ಬರೋದೇ ಹಿಂಗೆ ಗೊತ್ತಿಲ್ಲ ನನಗೆ. ಇದೆಲ್ಲ ಜಸ್ಟ್ ನಾನು ವೀಡಿಯೋಗೆ ಮಾತ್ರ ಯೂಸ್ ಮಾಡಬೇಕು ಅನಿಸುತ್ತೆ, ಮನೆ ಯೂಸಿಗಂತೂ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಇದೆ ಪ್ರಾಡಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ, ಇಷ್ಟೊಂದು ಒಟ್ಟಿಗೆ ಬಂದ್ಬಿಟ್ಟಿದೆ ಅಮೆಝಾನಿಂದ. ಹುಳ. ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇಗಿಂತ ಮುಂಚೆನೇ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ವಿಡಿಯೋ ಮಾಡಿ ಹಾಕೋಣ, ಯಾರಿಗಾದ್ರೂ ಗಿಫ್ಟ್ ಕೊಡೋರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಇವತ್ತು ಡೆಲಿವರಿ ಆಯಿತು, ಕರೆಕ್ಟಾಗಿ 14th ಡೆಲಿವರಿ ಆಗಿದೆ ಈ ಪ್ರಾಡಕ್ಟು. ಹಾಗಾಗಿ ಇವತ್ತು ನನ್ನ ಖುಷಿಗೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಎಲ್ಲದು ಇದೇ ಥರದ ಐಟಮ್ಸ್ ಒಂದಷ್ಟು ಆರ್ಡರ್ ಮಾಡಿದ್ದೆಪ್ಪ. ಎಲ್ಲ ಯುನಿಕ್ ಆಗಿರೋ ಐಟಮ್ಸ್ ಅಂತ ಅನಿಸಿ ಆರ್ಡರ್ ಮಾಡಿದ್ದೆ. ಶೇಪ್ ಚೇಂಜ್ ಗೊತ್ತಿಲ್ಲ, ಚೇಂಜ್ ದೇವ್ರೆ, ಏನಿರ್ಬೋದು ಈ ಥರ ಡಸ್ಟ್ ಇರೋದು. ಬಾಯಲ್ಲಿ ಒಂದು ಗಿಫ್ಟ್ ಕೊಡ್ತೀನಿ ನಿಂಗೆ ಮೊನ, ಇಟ್ಕೊಂಡು ಹೇಳ್ತೀನಿ. ಸ್ನಾನ ಮಾಡಿಲ್ಲ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚೆನ್ನಾಗಿದೆ. ಇದು ಏನಕ್ಕೆ ಮಾಡಿರೋದು ಹೇಳೋ, ನಾನು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋಕ್ಕೆ, ಡಿಶ್ ವಾಷರ್ದು. ಏನು ಹಾಕೊಳ್ಳೋಕ್ಕೆ? ಡಿಶ್ ವಾಷರ್ದು ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಅದನ್ನ ಹಾಕ್ಕೊಳ್ಳೋಕ್ಕೆ ಅಂತ ಮಾಡಿದ್ದೀನಿ, ಗೊತ್ತಿಲ್ಲ. ಸಖತ್ತಾಗಿದೆ ಅಲ್ಲ? ಆ್ಯಕ್ಚುಲಿ ಭಾರ ಇದೆ, ಏನು ಮಾಡಿದೆ ಅಂತಲೇ ಐಡಿಯಾ ಬರ್ತಾ ಇಲ್ಲ ನನಗೆ. ಎಂಥದ್ದು ಸಾನಿದ್ಯಾ ಬಾಕ್ಸ್
ಕಾಣ್ತಿದ್ದೀನ ಇನ್ನೊಂದು ಮೇಲೆ ಎದ್ದಿಟ್ಕೊಳ್ತಾ ಇದು ಒಂದೇ ಓಪನ್ ಮಾಡ್ತೀನಿ ಆ್ಯಕ್ಚುಲಿ. ಯಾಕೆ ಗೊತ್ತಾ, ಇವಾಗ ಮತ್ತೆ ಇಂಪು ಮದುವೆ ಬೇರೆ ಅಲ್ವಾ ನಾಡಿದ್ದು, ಮತ್ತಿದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡೋಕ್ಕಾಗಲ್ಲ. ಎಲ್ಲಿ ಇಟ್ಕೊಳ್ಳಿ, ಇದು ಒಂದು ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ಬೇಕಿತ್ತಿದ್ದು ಆ್ಯಕ್ಚುಲಿ ಗ್ಲಾಸ್ ಜಾರ್ ನನಗೆ. ಪರವಾಗಿಲ್ಲ, ಬ್ರೇಕ್ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದೇನು ಅಂತ ಇನ್ನೂ ನೆನಪಿಲ್ಲ. ಇದು ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಶಾಪಿಂಗ್ ಮಾಡಿರೋದು ಆ್ಯಂಡ್ ಇಂಪುದು ಫಂಕ್ಷನ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಳದು ಮದುವೆ ದಿನದನ್ನು ಶೇರ್ ಮಾಡ್ತೀನಿ. ಕೊನೆ ತನಕ ನನ್ನ ವಿಡಿಯೋನ ನೋಡಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.